ನಮಸ್ಕಾರ, ವೆಲ್ಕಮ್ ಟು ಆರ್ ಚಾನಲ್. ಈ ದಿನ ಕೂದಲಿನ ಸೌಂದರ್ಯ ಹೆಚ್ಚಿಸುವ ಕರಿಬೇವಿನ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಕಾಲದಿಂದಲೂ ಯಾವುದೇ ಸೌಂದರ್ಯವರ್ಧಕ ವಸ್ತುಗಳು ಇಲ್ಲದ ಕಾಲದಿಂದಲೂ ಸಹ ಭಾರತೀಯ ಮಹಿಳೆಯರು ಮನೆಯಲ್ಲಿಯೇ ಹೇರಳವಾಗಿ ಸಿಗುವ ವಸ್ತುಗಳನ್ನು ಸೌಂದರ್ಯವರ್ಧಕಗಳನ್ನಾಗಿ ಉಪಯೋಗಿಸುತ್ತಿದ್ದರು. ಅವುಗಳಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬೆಳೆಯುವ ಕರಿಬೇವು ಸಹ ಒಂದು. ಕರಿಬೇವು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೇರಳವಾಗಿ ಬೆಳೆಯುತ್ತದೆ. ಇದು ಬಹಳ ಸರಳವಾಗಿ ಮತ್ತು ಸುಲಭವಾಗಿ ನಮ್ಮ ಕೈಗೆಟುಕುವ ದಿನನಿತ್ಯವೂ ಬಳಸುವ ಪದಾರ್ಥವಾಗಿದೆ. ಕರಿಬೇವಿನ ಉಪಯೋಗವನ್ನಂತೂ ಹೇಳದಿರದು. ಸಾಂಬಾರ ಪದಾರ್ಥಗಳಲ್ಲಿ ಇದಕ್ಕೆ ಸರಿಸಾಟಿ ಇನ್ನೊಂದಿಲ್ಲ. ಇದು ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತದೆ ಮತ್ತು ಸೌಂದರ್ಯವರ್ಧಕವಾಗಿಯೂ ಕರಿಬೇವಿನ ಎಣ್ಣೆ ಅಪಾರವಾಗಿ ಜನಪ್ರಿಯತೆಯಲ್ಲಿ ಇದೆ. ಇದು ತಲೆಕೂದಲನ್ನು ಹೆಚ್ಚು ದಿನಗಳ ಕಾಲ ಆರೋಗ್ಯಕರವಾಗಿರಿಸಿಕೊಳ್ಳಲು ನೈಸರ್ಗಿಕ ಸ್ವರೂಪದ ತಂತ್ರವಾಗಿದೆ. ತಲೆಕೂದಲಿಗೆ ಕರಿಬೇವಿನ ಎಲೆಗಳ ಎಣ್ಣೆ ಬಹಳ ಉತ್ತಮ ಎಂದು ಈಗಾಗಲೇ ಸಾಬೀತಾಗಿದೆ. ಕರಿಬೇವಿನ ಎಲೆಗಳು ತಲೆಕೂದಲಿಗೆ ತುಂಬ ಒಳ್ಳೆಯ ಪ್ರಭಾವಗಳನ್ನು ಬೀರುತ್ತದೆ. ಹಿಂದಿನಿಂದಲೂ ಜನರು ತಲೆಕೂದಲಿನ ಹಲವಾರು ಸಮಸ್ಯೆಗಳಿಗೆ ಕರಿಬೇವಿನ ಎಲೆಗಳನ್ನು ಬಳಸುತ್ತಾ ಬಂದಿದ್ದಾರೆ. ಬೀಟಾ ಕ್ಯಾರೋಟಿನ್ ಮತ್ತು ಪ್ರೋಟೀನ್ ಅಪಾರವಾಗಿರುವ ಕರಿಬೇವಿನ ಎಲೆಗಳಲ್ಲಿ ತಲೆಕೂದಲು ಉದುರದಂತೆ ಕಾಪಾಡುವ ಗುಣವಿದೆ. ಇದರಲ್ಲಿ ಆಂಟಿಆಕ್ಸಿಡೆಂಟ್ ಪ್ರಮಾಣ ಹೇರಳವಾಗಿದ್ದು ನೆತ್ತಿಯ ಭಾಗಕ್ಕೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಇದು ಕೊಡುತ್ತದೆ. ತಲೆಕೂದಲು ಇದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಬೆಳವಣಿಗೆ ಕಾಣುತ್ತದೆ ಮತ್ತು ತಲೆಕೂದಲಿನ ಸಮಸ್ಯೆಗಳು ದೂರವಾಗುತ್ತವೆ. ನೀವೇ ಮನೆಯಲ್ಲಿ ಕರಿಬೇವಿನ ಎಲೆಗಳು ಎಣ್ಣೆಯನ್ನು ತಯಾರಿಸಿಕೊಳ್ಳಬಹುದು. ಕರಿಬೇವಿನ ಎಣ್ಣೆ ತಯಾರಿಸುವ ವಿಧಾನ: ಒಲೆಯ ಮೇಲೆ ನೀರನ್ನು ಬಿಸಿ ಮಾಡಲು ಇಡಿ. ನೀರು ಬಿಸಿಯಾಗುತ್ತಿದ್ದಂತೆ ಉರಿಯನ್ನು ಸಣ್ಣಗೆ ಮಾಡಿ ತೆಂಗಿನ ಎಣ್ಣೆ ಇರುವ ಬೌಲನ್ನು ನೀರಿನೊಳಗೆ ಇರಿಸಿ ನಿಧಾನವಾಗಿ ಎಣ್ಣೆಯನ್ನು ಈ ರೀತಿ ಬಿಸಿ ಮಾಡಿ. ಬಿಸಿಯಾದ ತೆಂಗಿನಕಾಯಿ ಎಣ್ಣೆಗೆ ಈಗ ಕರಿಬೇವಿನ ಎಲೆಗಳನ್ನು ಸೇರಿಸಿ ಸ್ವಲ್ಪ ಹೊತ್ತು ಎಣ್ಣೆ ಬಿಸಿಯಾಗಲು ಬಿಡಿ. ಈ ಸಂದರ್ಭದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರಲು ಪ್ರಾರಂಭಿಸುತ್ತವೆ. ಈಗ ಕರಿಬೇವಿನ ಎಲೆಗಳಿಂದ ಅದರ ಸಾರ ಎಣ್ಣೆಯಲ್ಲಿ ಬೆರೆತುಕೊಳ್ಳುತ್ತದೆ. ನಿಧಾನವಾಗಿ ಎಣ್ಣೆಯನ್ನು ಬಿಸಿ ಎಲೆಗಳನ್ನು ಕಪ್ಪಾದ ಎಣ್ಣೆಯಿಂದ ಹೊರಗೆ ತೆಗೆದು ಬಿಡಿ. ಉಳಿದಂತೆ ಎಣ್ಣೆಯನ್ನು ನೀವು ತಲೆ ಕೂದಲಿನ ಬೆಳವಣಿಗೆಗೆ ಮತ್ತು ಸಮಸ್ಯೆಗೆ ಸುಲಭವಾಗಿ ಬಳಸಬಹುದು. ಉತ್ತಮ ಫಲಿತಾಂಶಗಳನ್ನು ಕಾಣಲು ವಾರದಲ್ಲಿ 2 ಬಾರಿ ತಲೆಕೂದಲಿಗೆ ಎಣ್ಣೆಯನ್ನು ಅಪ್ಲೈ ಮಾಡಿ. ತಲೆಕೂದಲಿನ ಸಮಸ್ಯೆಗೆ ಮೇಲೆ ತಯಾರಿಸಿದ ಹಾಗೆ ಕರಿಬೇವಿನ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ನಿಮಗೆ ಬೀಟಾ ಕ್ಯಾರೋಟಿನ್ ಪ್ರಮಾಣ ಸಿಗುತ್ತದೆ. ಇದು ತಲೆಕೂದಲು ವಯಸ್ಸಿಗೆ ಮುನ್ನವೇ ಬೆಳ್ಳಗಾಗುವ ಸಾಧ್ಯತೆಯನ್ನು ತಡೆಗಟ್ಟುತ್ತದೆ. ಇದರ ಜೊತೆಗೆ ಎಣ್ಣೆಯನ್ನು ಹಾಕಿ ತಲೆಯನ್ನು ಮಸಾಜ್ ಮಾಡುವುದರಿಂದ ನೆತ್ತಿಯ ಭಾಗದಲ್ಲಿ ಉತ್ತಮ ರಕ್ತ ಸಂಚಾರ ಉಂಟಾಗಿ ಅತ್ಯುತ್ತಮ ಮತ್ತು ಆರೋಗ್ಯಕರ ತಲೆಕೂದಲಿನ ಬೆಳವಣಿಗೆ ನಿಮ್ಮದಾಗುತ್ತದೆ. ಇದರ ಜೊತೆಗೆ ಎಣ್ಣೆಯನ್ನು ಹಾಕಿ ತಲೆಯನ್ನು ಮಸಾಜ್ ಮಾಡುವುದರಿಂದ ನೆತ್ತಿಯ ಭಾಗದಲ್ಲಿ ಉತ್ತಮ ರಕ್ತ ಸಂಚಾರ ಉಂಟಾಗಿ ಅತ್ಯುತ್ತಮ ಮತ್ತು ಆರೋಗ್ಯಕರ ತಲೆಕೂದಲಿನ ಬೆಳವಣಿಗೆ ನಿಮ್ಮದಾಗುತ್ತದೆ. ತಲೆಕೂದಲು ಒಣಗಿದಂತೆ ಮತ್ತು ಗುಂಗುರು ಇರುವಂತೆ ಕಂಡುಬರುತ್ತದೆ. ಕರಿಬೇವಿನ ಎಲೆಗಳ ಎಣ್ಣೆ ತಲೆಕೂದಲಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಈ ಸಮಸ್ಯೆಯನ್ನು ಹೋಗಲಾಡಿಸಿ ತಲೆಕೂದಲು ಮೃದುವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುವಂತೆ ಮಾಡುತ್ತದೆ.
ಕರಿಬೇವಿನ ಎಲೆಗಳ ಎಣ್ಣೆಯನ್ನು ತಲೆ ಕೂದಲಿಗೆ ಹಚ್ಚಿ ಸುಮಾರು 20ರಿಂದ 30 ನಿಮಿಷಗಳ ಕಾಲ ಹಾಗೆ ಇರಲು ಬಿಡಬೇಕು. ವಾರದಲ್ಲಿ 2 ಬಾರಿ ಈ ರೀತಿ ಮಾಡುವುದರಿಂದ ಮತ್ತು ಇದನ್ನು ಅಭ್ಯಾಸ ಮಾಡಿಕೊಳ್ಳುವುದರಿಂದ ತಲೆ ಕೂದಲಿನ ಬೆಳವಣಿಗೆ ವೃದ್ಧಿಸುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.